ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸಂಚಿಕೆ ಈಸ್ ಅಬೌಟ್ ಅ ಲೇಔಟ್ ಬೈ ನೇಮ್ ಹೆರಿಟೇಜ್ ನಗರ ಅಂತ. ಈ ಲೇಔಟಿನ ಹೆಸರು ಮೈಸೂರು ಮಧ್ಯಭಾಗದಿಂದ, ಅಲ್ಲಿ ಕನ್ಸಿಡರ್ ಮೈಸೂರು ಸಿಟಿ ಸೆಂಟರ್, ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡುತ್ತೆ. ಅಲ್ಲಿಂದ 8.5 ಕಿಲೋಮೀಟ್ರಲ್ಲಿ ಯಾವ ದಿಕ್ಕಲ್ಲಿದೆ ನೋಡಿ. ಮೈಸೂರು ಇಂದ ನೀವು ನಂಜನಗೂಡು ಹೋಗುವಂಥ ರಸ್ತೆ ಏನಿದೆ, ಅಲ್ಲಿ ನಂಜನಗೂಡು ರಸ್ತೆಯಲ್ಲಿ APMC ಯಾರ್ಡ್ ಇದೆ. ಮೈಸೂರಿನ APMC ರೆಗ್ಯುಲೇಟರಿ ಮಾರ್ಕೆಟ್ ಇದೆ. ಅದರ ಹಿಂಭಾಗದಲ್ಲಿರುವಂತಹ ಏರಿಯಾ ಇದು. ಅಂದರೆ APMC ಯಾರ್ಡ್ ನಂಜನಗೂಡು ರೋಡಿಂದ ಇಲ್ಲಿಗೆ ಅಬೌಟ್ 3 ಕಿಲೋಮೀಟರ್ ಆಗುತ್ತೆ. ಹೆರಿಟೇಜ್ ನಗರ ಅಂತ ಈ ಲೇಔಟಿನ ಹೆಸರು. ಅದು ಗೊತ್ತಾಗ್ತಾ ಇಲ್ಲ ಅಂದರೆ ನೋಡಿ ತೋರಿಸ್ತೀನಿ. ಇದು ಸರ್ವೆ ಆಫೀಸು, ಮೈಸೂರು ಸರ್ವೆ ಆಫೀಸ್. ಏನು ಸರ್ವೆ? ಲ್ಯಾಂಡ್ ಸರ್ವೆ ಆಫೀಸ್ ಇದು. ಒಂದು ಸರಿ ಜೂಮ್ ಮಾಡಿ ತೋರಿಸ್ತಾರೆ. ಸರ್ವೆ ಆಫೀಸು ಹಿಂಭಾಗದಲ್ಲಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ಚಾಮುಂಡಿ ಬೆಟ್ಟ ನೋಡಿ ತೋರಿಸ್ತೀನಿ ನಿಮಗೆ. ಚಾಮುಂಡಿ ಬೆಟ್ಟ ತೋರಿಸ್ತೀನಿ. ಚಾಮುಂಡಿ ಬೆಟ್ಟ ಝೂಮ್ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿರುವಂತಹ ಈ ಲೇಔಟ್ ಹೆರಿಟೇಜ್ ನಗರ ಅಂತ ಈ ಲೇಔಟಿನ ಹೆಸರು. ನಾನು ಲೇಔಟು ಮುಡಾ ಅಪ್ರೂವ್ಡು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್ ಆಗಿರುತ್ತೆ. ಅಪ್ರೂವಲ್ ಆಗಿರುವಂಥದ್ದು ಮೂಡಾದಿಂದ, ಸರ್ಕಾರದಿಂದ ಅಪ್ರೂವಲ್ ಆಗಿದೆ. ನಾನು ಇನ್ವೆಸ್ಟ್ಮೆಂಟ್ ಬೇಸ್ ಸೈಟ್ಸ್ ಅಂತ ಭಾಳಷ್ಟು ಜನ ಕೇಳ್ತೀರಿ. ಇನ್ವೆಸ್ಟ್ಮೆಂಟ್ ಬೇಸ್ ಸೈಟ್ಸ್ ಅಂದರೆ ಏನು ಇರಬೇಕು ಅನ್ನೋದ್ರ ಬಗ್ಗೆ ವಿಚಾರವಾಗಿ ಮಾತಾಡೋಣ ಫಸ್ಟು. ಅಂದರೆ ಲೇಔಟ್ ಫಾರ್ಮೇಷನ್ ಆಗಿ ಇದು ಅಬೌಟ್ 7-8 ವರ್ಷ ಆಗಿದೆ. ಎಲ್ಲ ಮೂಲಭೂತ ಸೌಕರ್ಯಗಳು ಆಗಿದೆ. ಒಂದು 4 ಮನೆಗಳು ಆಗಿದೆ. ಸೆಕೆಂಡ್ ಸೇಲ್, ವಾಟ್ ವಿ ಕಾಲ್ ಇಟ್ ಇಸ್ ಅ ಸೆಕೆಂಡ್ ಸೇಲ್. ಫಸ್ಟ್ ಸೇಲ್ ಅಲ್ಲ, ಸೆಕೆಂಡ್ ಸೇಲ್. ಅಂದರೆ ತಗೊಂಡಿರೋರು ಯಾರು ತೊಗೊಂಡಿರ್ತಾರೆ, ಲೇಔಟಿಂದ ತೊಗೊಂಡಿರುವಂಥವ್ರು ಮಾರ್ತಾ ಇರುವಂತಹ ನಿವೇಶನಗಳಾಗಿರುತ್ತೆ. ಅಂದರೆ ಎಂಟೈರ್ ಈ ಲೇಔಟನ್ನ ಭಾಳ ಹಿಂದೆ ಇವರು ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಯಾರು ಡೆವಲಪ್ ಮಾಡಿರುವಂಥವ್ರು. ಈಗ ಸೆಕೆಂಡ್ ಸೇಲ್ ತೊಗೊಂಡಿರುವಂಥ ಮಾಲೀಕರು ಮಾರ್ತಾ ಇರುವಂತಹ ನಿವೇಶನಗಳು ಅವೈಲೇಬಲ್ ಇದೆ. ತುಂಬ ನಿವೇಶನಗಳಿಲ್ಲ. ಒಂದು ಯಾವುದೋ ಸೈಟ್ ಸೇಲ್ಗಿದೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ರೇಟು, ಅದರ ಫೇಸಿಂಗು ಮತ್ತು ಅದರ ಬೆಲೆ ಇಷ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ನೆಕ್ಸ್ಟು ಭಾಳಷ್ಟು ಜನ ಕೇಳುವಂಥ ವಿಚಾರ, ಎಷ್ಟು ವರ್ಷಕ್ಕೆ ನಮಗೆ ಡಬಲ್ ಆಗ್ಬಿಡುತ್ತೆ ಇಲ್ಲಿ? ಇಮ್ಮಿಡಿಯೇಟಾಗಿ ಡಬಲ್ ಆಗ್ಬಿಡುತ್ತಾ? 3 ವರ್ಷಕ್ಕೆ ಡಬಲ್ ಆಗ್ಬಿಡುತ್ತಾ ಮೈಸೂರಲ್ಲಿ? 4 ವರ್ಷ? ಮೈಸೂರು ಇಸ್ ನಾಟ್ ಲೈಕ್ ಚೆನ್ನೈ, ಪೂನಾ, ಹೈದ್ರಾಬಾದ್ ಈ ಥರ ಮೆಟ್ರೋ ಸಿಟೀಸ್ ಥರ ನಿಮಗೆ ಡಬಲ್ ಆಗ್ಬಿಡಲ್ಲ. ಇಟ್ ವಿಲ್ ಟೇಕ್ ಟೈಮ್, ಬಟ್ ರೇಟ್ಸ್ ಆರ್ ವೆರಿ ಹೆಲ್ತಿ ಗ್ರೋತ್. ಹೆಲ್ತಿ ಗ್ರೋತ್ ಅಂದ್ರೇನು? ನಿಧಾನವಾಗಿ ಅದನ್ನು ರೇಟ್ಗಳು ಎನ್ಹೆನ್ಸ್ ಆಗ್ತಾ ಹೋಗುತ್ತೆ. ಒಂದೇ ಸರಿ ಒಂದು ಸ್ವಲ್ಪ ಡಬಲ್ ಆಗ್ಬಿಟ್ಟು ಆಮೇಲೆ ನಿಂತೋಗೋದು ಆ ಥರ ಆಗಲ್ಲ. ನೀಟಾಗಿ ಯೂನಿಫಾರ್ಮಾಗಿ ಹೋಗ್ತಾ ಇರುವಂತಹ ರೇಟ್ಗಳು ಹೋಗುತ್ತೆ. ಮೈಸೂರು ಚಾಮುಂಡಿ ಬೆಟ್ಟ ತೋರಿಸ್ತಾ ಇದ್ದೀನಿ ನೋಡಿ. ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿರುವಂತಹ ಏರಿಯಾ ಇದು. ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 1-1.5 ಕಿಲೋಮೀಟರ್ ಹೆರಿಟೇಜ್ ನಗರ ಅಂತ ಲೇಔಟು. ಆಕ್ಯುಪೆನ್ಸಿ ರೇಷಿಯೋ ಭಾಳ ಜನ ಕೇಳ್ತಾರೆ, ಎಷ್ಟು ಮನೆ ಬಂದಿದೆ ಇಲ್ಲಿ ಅಂತ. ಪ್ರಾಬಬಲಿ ಒಂದು 10-12 ಮನೆ ಬಂದಿರಬಹುದು. ನಾನಿವಾಗ ರ್ಯಾಂಡಮ್ ಆಗಿ ಸುಮ್ಮನೆ ಯಾವುದೋ ಸೈಟ್ ತೋರಿಸ್ತಾ ಇಲ್ಲ. ಸುಮ್ಮನೆ ಯಾವುದೋ ಒಂದು ಲೇಔಟಲ್ಲಿ ಬಂದೆ, ಒಂದು ರೋಡ್ ನೋಡಿದೆ, ಚಾಯ್ಸ್ ಮಾಡಿದೆ, ಇಲ್ಲಿಂದ ಟೊಪೋಗ್ರಫಿ ಹೈಟಲ್ಲಿದೆ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲೆಕ್ಟ್ರಿಕ್ ಕಂಬ, ವಿದ್ಯುತ್ ದೀಪಗಳು, ಟಾರ್ ರೋಡು, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಮು ಮತ್ತು ಆಲ್ಮೋಸ್ಟ್ ಮರಗಳು ಎಲ್ಲ ಕಡೆಯೂ ಇದೆ, ಪಾರ್ಕು ಎಲ್ಲ ಮಾಡಿರುವಂತಹ, ಅಂದರೆ ಸರ್ಕಾರದಿಂದ ಏನು ಅನುಮೋದನೆ ಕೊಟ್ಟಿರ್ತಾರೆ, ಅಂದರೆ ಯಾವ ಥರ ಮಾಡಬೇಕು ಅಂತಿರುತ್ತೆ ಎಲ್ಲವನ್ನು ಇವರು ಅನುಸರಿಸಿ ಲೇಔಟ್ನ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೈಸೂರಲ್ಲಿ ಅಂತಂದರೆ ಇದು ಹೆರಿಟೇಜ್ ನಗರನ ಒಂದು ಯು ಕ್ಯಾನ್ ಚಾಯ್ಸ್. ಡಿಸ್ಕ್ರಿಪ್ಷನ್ ಅಂದರೆ ಕೆಳಭಾಗದಲ್ಲಿ ನೀವು ಗಮನಿಸಿದ್ರೆ ಸೆಲ್ಲಿಂಗ್ ರೇಟ್ ಮತ್ತು ಡೈಮೆನ್ಷನ್ನು ಎರಡನ್ನೂ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ನೋಡ್ಬಿಟ್ಟು ಇನ್ನಷ್ಟು ಮಾಹಿತಿನ ಐ ಕ್ಯಾನ್ ಶೇರ್ ವಿತ್ ಯು. ಥ್ಯಾಂಕ್ ಯು.